ಆತ್ಮನು ಆನಂದ ರೂಪನು. ಆತ್ಮನು ತನ್ನ ಸ್ವರೂಪದಲ್ಲಿ ಯಾವ ಏರುಪೇರು ಇಲ್ಲದೆ ಯಾವ ಕೊರತೆಯೂ ಇಲ್ಲದವನಾಗಿರುತ್ತಾನೆ. ಅವನಲ್ಲಿ ಯಾವ ದುಃಖದ ಅಂಟು ಇರುವುದಿಲ್ಲ. ನಮ್ಮ ಆತ್ಮನು ನಮಗೆ ಬೇಡವೆಂದು ಯಾವಾಗಲೂ ಅನಿಸುವುದಿಲ್ಲ. ಅದೊಂದು ವಿಶೇಷ. ನಮ್ಮ ಆತ್ಮ ನಂಗೆ ಬೇಡ ಅಂತ ಎಲ್ಲರೂ ಬೇಡ ಅನ್ಸುತ್ತೆ. ಗಂಡನು ಬೇಡ, ಹೆಂಡತಿನೂ ಬೇಡ, ಅಪ್ಪನೂ ಬೇಡ, ಮಗ ನಾನ್ ಬೇಡ ನಂಗೆ ಆಗೋದೇ ಇಲ್ಲ, ಅದು ಹೊಂದೋದೇ ಇಲ್ಲ. ನಾನ್ ಬೇಡ ಅಂದ್ರೆ ಮತ್ತೆ ನಮಗೆ ಎಷ್ಟೇ ದುಃಖ ಬಂದಂತೆ ತೋರಿದರೂ, ನಮಗೆ ಎಷ್ಟೇ ದುಃಖವು ಬಂದಂತೆ ತೋರಿದರೂ, ನಮಗೆ ಸುಖವು ಬಂದೊದಗಿದಾಗಲೂ ನಾವು ನಮ್ಮ ಸ್ವರೂಪದಲ್ಲಿಯೇ ನಿಂತಿರುತ್ತೇವೆ. ನಮಗೆ ಹೊರಗಿನ ಯಾವುದೊಂದರ ಗೋಜು ಇಲ್ಲದಿದ್ದರೆ ನಾವು ಮತ್ತಷ್ಟು ನಮ್ಮ ಆನಂದ ಸ್ವರೂಪದ ಹತ್ತಿರಕ್ಕೆ ಬರುತ್ತೇವೆ. ಬಂದರೂ ನಮ್ಮ ಆನಂದಕ್ಕೇನೂ ಕಡಿಮೆ. ಲಕ್ಷ್ಮಿ, ನಿಮ್ದು ಕನೆಕ್ಷನ್ ತುಂಬಾ ವೀಕ್ ಇದೆ, ಸರಿ ಕೇಳಿಸ್ತಾ ಇಲ್ಲ. ತುಂಬಾ ಫಾಸ್ಟ್ ಔಟ್ ಹೋಗ್ತಾ ಇದೆ ಪ್ಯಾಕೆಟ್. ಓದಿ ಸರಿ, ಹಾಗಾದ್ರೆ ಬೇರೆ ಯಾರು ಓದಿ. ಸುರೇಖಮ್ಮ ಓದಿಮ್ಮ. ಓದಿಮ್ಮ, ನಿಧಾನಕ್ಕೆ ಓದಿ. ನಮಗೆ ಎಷ್ಟೇ ದುಃಖವು ಬಂದಂತೆ. ಮೊದ್ಲಿಂದಾನೇ ಓದ್ಲ ಗುರುಗಳೇ? ಓದಿ. ಆತ್ಮನು ತನ್ನ ಸ್ವರೂಪದಲ್ಲಿ ಯಾವ ಏರುಪೇರೂ ಇಲ್ಲದೆ ಯಾವ ಕೊರತೆಯೂ ಇಲ್ಲದವನಾಗಿರುತ್ತಾನೆ. ಅವನಲ್ಲಿ ಯಾವ ದುಃಖದ ಅಂಟೂ ಇರುವುದಿಲ್ಲ. ನಮ್ಮ ಆತ್ಮನು ನಮಗೆ ಬೇಡವೆಂದು ಯಾವಾಗಲೂ ಅನಿಸುವುದಿಲ್ಲ. ನಮಗೆ ಎಷ್ಟೇ ದುಃಖವು ಬಂದಂತೆ ತೋರಿದರೂ ನಮ್ಮ ಸ್ವರೂಪದಲ್ಲಿ ನಮಗೆ ಬೇಸರವೆನಿಸುವುದಿಲ್ಲ. ನಮ್ಮ ಮೇಲೆ ನಮಗೆ ಅತ್ಯಂತ ಪ್ರೇಮವಿರುತ್ತದೆ. ನಮಗೆ ಸುಖವು ಬಂದೊದಗಿದಾಗಲೂ ಮಾಡಿದಲ್ಲ, ನಮ್ಮೇಲೆ ನಮ್ಮ ಅತ್ಯಂತ ಪ್ರೇಮ, ನಮ್ಮ ಮಗು ಮೇಲೆ ನಮ್ಮ ಅತ್ಯಂತ ಪ್ರೇಮ ಅನ್ನೋ ಹಾಗೆ ನಮ್ಮೇಲೆ ನಾವು ಅತ್ಯಂತ ಪ್ರೇಮ ಮಾಡ್ಬಿಟ್ಟು ಪ್ರೇಮ ಆಗಿಲ್ಲ. ಸಕ್ಕರೆ ಸಿಹಿ ಆಗಿಲ್ವೋ, ಪ್ರೇಮವೇ ನಮ್ಮ ಸ್ವರೂಪ. ಹಾಗಾಗಿ ನಾವು ಪ್ರೇಮ ಮಾಡಿಸ್ಕೊಂಡು ಪ್ರಿಯರಾಗಿಲ್ಲ. ಬೇಜಾರಾದಾಗ ಯಾವ ಬೇಜಾರು? ನಮ್ಮೇಲೆ ಕಲ್ಪಿತವಾದ ದೇಹಾದಿಗಳ ಮೇಲೆ ಅಲ್ಲಿ ಅದು ನಮ್ಮೇಲೆ ಆಗಿರಲ್ಲ, ಕಲ್ಪಿತ. ಇವಾಗ ನಮ್ಮೇಲೆ ಬೇಜಾರಾದಾಗ್ಲೂ ಸ್ವರೂಪಕ್ಕೆ ಅದು ಇಷ್ಟ ಆಗದೆ ಇರೋದೇ ಬೇಜಾರು. ಸ್ವರೂಪ ಹಿತವಾದ್ಮೇಲೆ ಅದಕ್ಕೆ ಯಾವುದೋ ಮನಸ್ಸೋ ಇಂದ್ರಿಯವೋ ದೇಹವೋ ಏನೋ ಇಷ್ಟವಾದದನ್ನು ಮಾಡಿದಾಗ ಅದಕ್ಕೆ ಬೇಜಾರಾಗತ್ತಲ್ಲ. ನಮ್ಮೇಲೆ ಬೇಜಾರು ನಾವು ಅಂತೀವಿ, ಅದಕ್ಕೆ ಬೇಜಾರಾಗಿಲ್ಲ, ಇದಕ್ಕೆ ಆಗಿರೋ ಬೇಜಾರು. ಇದನ್ನ ಬಿಡೋಕೆ ಇಷ್ಟಪಡ್ತಾನೆ. ಅದಕ್ಕೆ ನಮಗ್ ಬೇಜಾರಾದಾಗ್ಲೂ ಅದು ಸುಖವಾಗ್ಲೂ ಇದು ನಮ್ ಬೇಜಾರು ನಮ್ಮ ಅಂತ ಇದೆಯೋ ಹೊರತು ಅದಕ್ಕೆ ಬೇಜಾರು ಆಗೋದೇ ಇಲ್ಲ. ಕೇವಲ ಆನಂದ ಸ್ವರೂಪ, ಬೇಜಾರು ಶಬ್ದವೇ ಇಲ್ಲ ಅದಕ್ಕೆ. ನಮಗೆ ನಮ್ಮಲ್ಲಿ ಬೇಸರವಾಗುವುದಿಲ್ಲ ಅಂದ್ರೆ ಕೆಲವು ಸತಿ ಆಗತ್ತಲ್ವಾ ಬೇಜಾರು? ಅದೇ ನಮ್ಮಲ್ಲಿ ನಮ್ಗೆ ಸ್ವಲ್ಪ ಕಲ್ಪಿತವಾದ ಮನಸ್ಸು ಬುದ್ಧಿಯನ್ನ ನಾವು ಇಟ್ಕೊಂಡಾಗ ಅದಕ್ಕೆ ಇಷ್ಟವಾದ್ದಾಗಿರೋ ಏನೋ ಯೋಚನೆಯೋ ಕೃತಿಯೋ ನಡೆದಾಗ ನಮ್ಮಲ್ಲಿ ಬೇಜಾರು ನಾವು ವ್ಯವಹಾರ ಮಾಡ್ತಿದೀವಿ. ಅಲ್ಲೂ ಕೂಡ ಅದು ನನಗೆ ಇಷ್ಟವಲ್ಲ ಅನ್ನೋ ನಾವು ಪ್ರಿಯವಾಗಿಲ್ಲ, ಅದು ಬೇಜಾರಾದ್ರೂ ನನಗೆ ಇಷ್ಟವಿಲ್ಲ. ಯಾವ್ದು ನಮ್ಗೆ ಯಾವ್ದು ಮನಸ್ಸು ಬುದ್ಧಿಗೆ ಬೇಜಾರು ತಿಳ್ಕೊಳ್ಳಿ, ಆ ಬೇಜಾರಾಗಿ ನಮ್ಗೆ ಬೇಜಾರು ಅಂತ ಅಂತಿರುವಾಗ ನಾವು ಸುಖವಾಗಿರೋದೇ ಅದು ಬೇಜಾರಾಗಿರೋದು. ಈ ರೀತಿ ಈ ಸುಖವನ್ನು ಅದು ವ್ಯಕ್ತಪಡಿಸ್ತಾ ಇಲ್ಲ, ಅದನ್ನ ನಮ್ ಬೇಜಾರು ಅಂತ. ತತ್ವದೃಷ್ಟಿಯಿಂದ ಸ್ವರೂಪ ಸುಖವೇ ಪ್ರಿಯವೇ. ಇದರಲ್ಲಿರ್ತಕ್ಕಂಥ ವ್ಯತ್ಯಾಸವು ನಮ್ಮೇಲೆ ಹಾಕೊಂಡು ನಮ್ಮಲ್ಲಿ ನಮಗೆ ಬೇಜಾರು ನಾವು ಅಂತಿದೀವಿ. ಆಗ್ಲೂ ಆ ಬೇಜಾರಾದಾಗಲೂ ಯಾವ್ದು ಬೇಜಾರು ಬೇಡ ಅಂತ ಅಂತಿರ್ತೀವೋ, ಬೇಡ ಅಂತ ಅಂದ್ಕೊಂಡಂತ ಅನುಭವ ಪ್ರಿಯ ಸ್ವರೂಪವೇ. ಅದಕ್ಕೆ ಯಾವುದೋ ಒಂದು ಬೇಡವಾಗಿದೆ, ಅದು ಅವನಿಗೆ ಬೇಕಾಗ್ತಾ ಇಲ್ಲ. ಆ ಮನಸ್ಸೋ ಆ ಇಂದ್ರಿಯವೋ ಆ ಬುದ್ಧಿಯೋ ದೇಹವೋ ಅವನಿಗೆ ಅನುಕೂಲವಾಗಿಲ್ಲ. ಬಿಡೋಕು ಇಷ್ಟಪಡ್ತಾನೆ ಹೇಸಲ್ಲ ಅವನು ಕೆಲವು ಸಂದರ್ಭದಲ್ಲಿ. ಈಗ ಬಿಟ್ಬಿಡ್ತೀನಿ ದರಿದ್ರ ದೇಹ ಬೇಡ ಅಂತ. ಸ್ವರೂಪ ದೃಷ್ಟಿಯಿಂದ ಪ್ರಿಯ ಹೇಗೋ ಬೇಸರನು ಹಾಗೆ ಅಂತಾನು ಹೇಳ್ಬೋದು. ಅಂದ್ರೆ ಗೊತ್ತಾಯ್ತು ಅಂದ್ಮೇಲೆ ಸುಖ ಅದನ್ನು ಅಂಟಿಸ್ಬೋದು, ಅದು ಮನಸ್ಸಿಗೆ ಬುದ್ಧಿಗೆ. ಇದು ಹಂಗೆ ತಗೋ ಸ್ವರೂಪ ಸ್ವಾಮಿ ಇಲ್ಲಿ ನಮ್ಮ ಮೇಲೆ ಅತ್ಯಂತ ಪ್ರೇಮ ಇರುತ್ತೆ, ನಮಗೆ ಬೇಸರವಾಗುವುದಿಲ್ಲ ಅಂತಾರಲ್ಲ, ನಮಗೆ ಬೇಸರ ಆಗತ್ತಲ್ಲ ಅಂತ ಅಂತಾರೆ. ನಮ್ಮ ಮೇಲೆ ನಮಗ್ ಪ್ರೇಮ ಹೇಗಾಗುತ್ತೋ ನಮ್ಮ ಮೇಲೆ ನಮಗ್ ಬೇಸರನು ಹಾಗೆ ಆಗುತ್ತೆ. ಆ ದೃಷ್ಟಿ ಒಂದು ಸ್ವರೂಪಪ್ಪ, ಒಂದು ಸ್ವಭಾವ, ಇನ್ನೊಂದು ಆರೋಪ, ಎರಡು ಸ್ವಭಾವ ಒಂದ್ ಹಂತಕ್ಕೆ ಸತ್ಯ ಆಗತ್ತೆ ಅಲ್ಲ. ನಮ್ಮೇಲೆ ನಮ್ಗೆ ಆನಂದ ಸ್ವರೂಪ ಪ್ರೇಮ ಸ್ವರೂಪ ಸ್ವಭಾವ, ಅಲ್ಲಿ ಮತ್ತೆ ಇನ್ನೊಂದು ವಿರುದ್ಧ ಇದಲ್ಲ. ಅಲ್ಲಿ ನಮ್ಮೇಲೆ ನಮಗ್ ಪ್ರೇಮ ಆಗತ್ತೆ ಅಂದಾಗ ಆಗತ್ತೆ ಅಲ್ಲ, ಪ್ರೇಮ ಇರೋದು ಪದಪ್ರಯೋಗ ಇಲ್ಲಿರೋದು ಗುರುಗಳೇ. ಎಲ್ಲಿ ನಮಗೆ ಅತ್ಯಂತ ಪ್ರೇಮವಿರುತ್ತದೆ ಅಂತ ಹೇಳಿದಾಗ ನಮಗೆ ನಮ್ಮ ಮೇಲೆ ಪ್ರೇಮ ಇರುತ್ತೆ. ಪ್ರೇಮ ಮಾಡ್ಕೊಳ್ಳೋ ಪ್ರೇಮ ಇರೋದು ಅದು ಪ್ರೇಮವೇ. ಅದೇ ಇಲ್ಲ ಅವ್ರು ಹೇಳಿದ್ದಕ್ಕೆ ಈ ರೀತಿ ನೀವು ಕೊಟ್ಟಂಗೆ ಒಂಥರ ಉತ್ತರ ಕೊಡ್ಬೋದು. ಇಲ್ಲ ಇರುತ್ತೆ, ಇವಾಗ ದುಃಖ ಹೇಗಾಗತ್ತೋ ಪ್ರೀತಿನೂ ಆಗತ್ತೆ ಅಂತ ಇಟ್ಕೊಂಡ್ರೆ ಎರಡೂ ಕಲ್ಪಿತ, ಎರಡು ವೃತ್ತಿ ಆಯ್ತು, ಎರಡೂ ವೃತ್ತಿನೇ. ಅಣ್ಣ ಹೇಳಿ ಏನೇ ಕೊಡಿ.
ಇಲ್ಲಿ ಗುರುಗಳು ಕೊರತೆ ಇಲ್ಲ ಏರುಪೇರು ಇಲ್ಲ ಅಂತ ಹೇಳಿದ್ರು, ಅದು ಸಾಕ್ಷಿ ಸ್ವರೂಪಕ್ಕೆ ಹೇಳಿದ್ದಾರೆ. ಆಮೇಲೆ ತಾನು ತಿಳಿಯೋದೇ ಅತ್ಯಂತವಾದ ಪ್ರೇಮ. ಆ ಪ್ರೇಮ ಶಬ್ದ ಹೊಸದಾಗಿ ಹುಟ್ಟಾಕೋಬೇಕು. ಸ್ವರೂಪದಲ್ಲಾದ್ರೆ ತಾನು ಅನ್ನೋ ಪ್ರೇಮ ಇದ್ಬಿಡತ್ತೆ. ಅದಕ್ಕೆ ನಮಗೆ ನಮ್ಮ ಮೇಲೆ ಅತ್ಯಂತ ಪ್ರೇಮವಿದೆ ಅಂದ್ರೆ ನನ್ನ ಸ್ವರೂಪವನ್ನ ತಾನು ಅಂತ ತಿಳಿತಾನೆ. ಇನ್ನು ಬೇಸರ ಆಗುವಂತ ಉಪಾಧಿಗಳು ಆ ಸ್ವರೂಪಕ್ಕೆ ಅನುಕೂಲವಾಗಿಲ್ಲ. ನನ್ನ ನಿಜವಾದ ಸ್ವರೂಪಕ್ಕೆ ಈ ಬುದ್ಧಿ ಆಗಲಿ ಇಂದ್ರಿಯಗಳಾಗಲಿ ದೇಹವಾಗಲಿ ಯಾವುದೂ ಅನುಕೂಲವಾದ್ರೆ ಅದ್ರ ಮೇಲೆ ಬೇಜಾರು. ನಮ್ಮ ಮೇಲೆ ನಾವು ಬೇಜಾರು ಅಂತೀವಿ. ನಮ್ಮ ಮೇಲೆ ಅಂದ್ರೆ ಕಲ್ಪಿತವಾದ ನನ್ನ ಮೇಲೆ, ನನಗೆ ಅಂದ್ರೆ ಸಾಕ್ಷಿಯಾದ ನನಗೆ ಬೇಜಾರು, ಹೊಂದಾಣಿಕೆ ಆಗ್ತಾ ಇಲ್ಲ. ನನ್ನ ಸ್ವರೂಪಕ್ಕೆ ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಒಂದು ವಾಕ್ಯ ಸ್ವರೂಪವನ್ನು ಹೇಳಿದ್ದು, ಈ ಬೇಜಾರಾಗೋದು ಅನ್ನೋದು ಈ ಉಪಾಧಿಗಳಲ್ಲಿ ಇಟ್ಕೊಂಡು ಹೇಳಿದ್ದು. ಆದ್ರಿಂದ ಬೇಜಾರಾಗತ್ತೆ ಅನ್ನೋ ಶಬ್ದಕ್ಕೆ ಸ್ವರೂಪದಲ್ಲಿ ಬೇಜಾರಾಗಲ್ಲ, ನಾನು ಅಂತ ಹೇಳಿದ್ರೆ ಯಾವತ್ತೂ ಬೇಜಾರಾಗಲ್ಲ. ಅದಕ್ಕೆ ಗುರುಗಳು ನಿಯಮವಿದೆ, ನನಗೆ ಸುಖ ಸ್ವರೂಪ ಅಂತ. ನನಗೆ ನನ್ನ ಬೇಜಾರು ಅಂದ್ರೆ ಇದು ನನಗೆ ಇಷ್ಟವಿಲ್ಲದ್ದು ಅಂತ, ನಾನು ಸುಖ ಸ್ವರೂಪ ಇದು ಇಷ್ಟವಿಲ್ಲದ್ದು ಅಂತ ಅದೇ ಹೇಳ್ತಾ ಇದೆ. ಆ ಭಾಷೆಯೇ ನನಗೆ ನನ್ನ ಮೇಲೆ ಬೇಜಾರು ಅನ್ನೋ ಭಾಷೆಯೇ ಇದು ನನಗೆ ಇಷ್ಟವಿಲ್ಲದ್ದು, ನಾನು ಇಷ್ಟವಾಗಿರ್ತಕ್ಕವನು ಯಾವುದೋ ಒಂದು ಆಗ್ತಿದೆಯೋ ಅದು ಇಷ್ಟವಿಲ್ಲದ್ದು ಅಂತ ಅದೇ ಹೇಳ್ತಾ ಇದೆ. ಆ ಭಾಷೆ ಅಲ್ಲೇ ಹೇಳ್ತಾ ಇದೆ ನಾನು ಸುಖ ಸ್ವರೂಪ ಇದು ಇಷ್ಟವಿಲ್ಲದ್ದು ಅಂತ. ಓದಿ. ನಮ್ಮ ಮೇಲೆ ನಮಗೆ ಅತ್ಯಂತ ಪ್ರೇಮವಿರುತ್ತದೆ. ನಮಗೆ ಸುಖವು ಬಂದೊದಗಿದಾಗಲೂ ನಾವು ನಮ್ಮ ಸ್ವರೂಪದಲ್ಲಿಯೇ ನಿಂತಿರುತ್ತೇವೆ. ನಮಗೆ ಹೊರಗಿನ ಯಾವುದೊಂದರ ಗೋಜೂ ಇಲ್ಲದಿದ್ದರೆ ನಾವು ಮತ್ತಷ್ಟು ನಮ್ಮ ಆನಂದ ಸ್ವರೂಪದ ಹತ್ತಿರಕ್ಕೆ ಬರುತ್ತೇವೆ. ತನಿನಿದ್ರೆ ಬಂದರೂ ನಮ್ಮ ಆನಂದಕ್ಕೇನೂ ಕಡಿಮೆ ಆಗುವುದಿಲ್ಲ. ಆಗ ನಮಗೆ ಎಲ್ಲಕ್ಕೂ ಹೆಚ್ಚಿನ ಆನಂದದ ಸ್ವರೂಪವೇ ಇರುತ್ತದೆ. ಆದ್ದರಿಂದ ನಮ್ಮ ಆತ್ಮನು ಆನಂದ ಸ್ವರೂಪನಾಗಿರುತ್ತಾನೆ. ಇದು ಮೂರನೆಯ ತೀರ್ಮಾನವು. ಇರವು ಅರಿವು ಆನಂದ. ಆತ್ಮನಿಗೆ ಇರವು ಅರಿವು ಆನಂದ ಎಂಬಿವು ಧರ್ಮವಲ್ಲ. ಆತ್ಮನ ಇರವು ಅರಿವು ಆನಂದ ಇವು ಯಾವುವೂ ಅವನ ಧರ್ಮಗಳಲ್ಲ, ಅವನ ಸ್ವರೂಪವೇ ಆಗಿರುತ್ತದೆ. ಆತ್ಮನು ಇರುವಿಕೆಯುಳ್ಳವನಲ್ಲ, ಇರವಿನ ಸ್ವರೂಪವೇ. ಅವನು ಅರಿಯುವನಲ್ಲ, ಅರಿಯುವವನಲ್ಲ, ಅರಿವಿನ ಸ್ವರೂಪವೇ. ಆನಂದ ಉಳ್ಳವನಲ್ಲ, ಆನಂದದ ಸ್ವರೂಪವೇ. ಇರವು ಅರಿವು ಆನಂದ ಇವು ಆತ್ಮನಿಗೆ ಮತ್ತೊಂದರಿಂದ ಬರಬೇಕಾಗಿಲ್ಲ, ಬರುವ ಹಾಗೂ ಇಲ್ಲ. ಅವಸ್ಥೆಗಳು ಬಂದರೂ ಹೋದರೂ ಅವನು ಇರವು ಅರಿವು ಆನಂದ ಇವುಗಳ ಸ್ವರೂಪವೇ ಆಗಿರುತ್ತಾನೆ. ಆತ್ಮನಿಂದಲೇ ಅವಸ್ಥೆಗಳಲ್ಲಿ ತೋರುವ ಪದಾರ್ಥಗಳಲ್ಲಿ ಇರವು ಅರಿವು ಆನಂದ ಇವು ಕಾಣಿಸಿಕೊಳ್ಳುತ್ತದೆ. ಇದು ನಾಲ್ಕನೆಯ ತೀರ್ಮಾನವು. ಆತ್ಮನು ಶುದ್ಧ ಸಚ್ಚಿದಾನಂದ ಸ್ವರೂಪನು. ಆತ್ಮನ ಇರವು ಬರಿಯ ಇರವು, ಅದರಲ್ಲಿ ಮತ್ತೊಂದರ ಬೆರಕೆಯೇನೂ ಇಲ್ಲ. ವ್ಯವಹಾರದಲ್ಲಿ ವಸ್ತುಗಳು ಇವೆ ಎನ್ನುವಾಗ ಅವುಗಳಲ್ಲಿ ಅನೇಕ ಗುಣಗಳು ಸೇರಿಕೊಂಡಿರುತ್ತವೆ. ಆದರೆ ಆತ್ಮನ ಸ್ವರೂಪವಾದ ಇರವಿನಲ್ಲಿ ಯಾವ ಗುಣಗಳೂ ಸೇರಿಕೊಂಡಿರುವುದಿಲ್ಲ. ಹೀಗೆಯೇ ಆತ್ಮನ ಅರಿವು ಬರಿಯ ಅರಿವು, ಅದಕ್ಕೆ ಯಾವುದೊಂದು ವಿಷಯವೂ ಇರುವುದಿಲ್ಲ. ವ್ಯವಹಾರದಲ್ಲಿ ಒಬ್ಬನಿಗೆ ಅರಿವು ಇದೆ ಎಂದರೆ ಅವನು ಇಂಥಿಂಥ ವಿಷಯಗಳನ್ನು ಅರಿತಿದ್ದಾನೆ ಎಂದರ್ಥ. ಆದರೆ ಆತ್ಮನ ಅರಿವಿಗೆ ಹಾಗೆ ಯಾವ ವಿಷಯವೂ ಬೇಕಾಗಿರುವುದಿಲ್ಲ. ಇದರಂತೆಯೇ ಆತ್ಮನ ಆನಂದವು ಯಾವುದೊಂದು ವಿಷಯದ ಸಂಬಂಧದಿಂದಲೂ ಆದದ್ದಲ್ಲ, ಅದಕ್ಕೆ ಯಾವ ವಿಷಯದ ಗೋಜೂ ಇಲ್ಲ. ಲೋಕದಲ್ಲಿ ನನಗೆ ಆನಂದವಾಯಿತು ಎಂದು ಜನರು ವ್ಯವಹರಿಸುವಾಗ ಇಂಥದ್ದೊಂದು ವಿಷಯದಿಂದ ಸುಖವಾಯಿತು ಎಂದೇ ಆ ವಾಕ್ಯದ ಅರ್ಥ. ಆದರೆ ಆತ್ಮನ ಆನಂದವು ಬರಿಯ ಆನಂದವೇ, ಮತ್ತೇತರ ಸ್ಪರ್ಶದಿಂದಲೂ ಆದದ್ದಲ್ಲ. ಆನಂದವೇ ಪ್ರಶ್ನೆ ಅಲ್ಲ, ಬರೀ ಆನಂದವೇ, ಮತ್ತೆ ಸ್ಪರ್ಶದಿಂದಲೂ ಆದದ್ದಲ್ಲ. ಹೀಗೆ ಆತ್ಮನು ಶುದ್ಧ ಸದ್ರೂಪನು, ಶುದ್ಧ ಚಿತ್ ರೂಪನು, ಶುದ್ಧಾನಂದ ಸ್ವರೂಪನು. ಸಿದ್ಧಾನಂದ ಸ್ವಾಮಿಗಳು ಅಂತ ಇದೊಬ್ರು ಸಿದ್ಧಾನಂದ ಸ್ವಾಮಿಗಳು ಅಂತ. ಇದು ಐದನೆಯ ತೀರ್ಮಾನವು. ನಿತ್ಯಾನಂದ ಗ್ಯಾಪ್ ಆಯ್ತು ನಮ್ಗೆ.
ನಿತ್ಯ ಅಂತ ಬೇಡ ಅಂತಾರೆ. ಶುದ್ಧಾನಂದ ಕೊಡಿ ಸ್ವರೂಪನು. ಅವನಿಗೆ ಆತ್ಮನು ಇರವು, ಅರಿವು, ಆನಂದ ಇವು ಮೂರಲ್ಲ. ದೀಪದಲ್ಲಿರುವ ಬಣ್ಣ, ಬಿಸಿ, ಬೆಳಕು ಇವುಗಳಂತೆ ಒಂದೇ ಮೂರು ದೃಷ್ಟಿಗಳಿಂದ ಮೂರೆಂದು ವ್ಯವಹಾರವಾಗಿರುತ್ತದೆ ಅಷ್ಟೇ. ಕೆಂಪು ಬಿಸಿ ಬೇಕು, ಬೆಣ್ಣ ಅಂದ್ರೆ ಕೆಂಪು. ಈ ಶುದ್ಧ ಸಚ್ಚಿದಾನಂದ ರೂಪವು ತನ್ನಲ್ಲಿ ಆಗಲಿ ತನಗಿಂತ ಮತ್ತೊಂದರಿಂದಾಗಲಿ ಯಾವ ಭೇದವನ್ನೂ ಹೊಂದುವುದಿಲ್ಲ. ಭಾಷಾ 2:3 ಅವಸ್ಥೆಗಳು ಇದಕ್ಕಿಂತ ಬೇರೆಯಾಗಿ ಕಂಡರೂ ನಿಜವಾಗಿ ಬೇರೆಯಲ್ಲ. ಏಕೆಂದರೆ ಎರಡು ಬೇರೆ ಬೇರೆ ವಸ್ತುಗಳು ಎನ್ನಬೇಕಾದರೆ ಅವುಗಳಿಗೆ ಕಾಲದ ಅಥವಾ ದೇಶದ ಆಧಾರವಿರಬೇಕಾಗುತ್ತದೆ. ಆದರೆ ಆತ್ಮನಾಗಲಿ ಅವಸ್ಥೆಯಾಗಲಿ ಕಾಲದಲ್ಲಿಲ್ಲ, ದೇಶದಲ್ಲೂ ಇಲ್ಲ. ಕಾಲ ದೇಶಗಳು ಅವಸ್ಥೆಯೊಳಗೆ ತೋರಿಕೊಳ್ಳುವವುಗಳಾಗಿರುತ್ತವೆ. ಈ ಕಾರಣದಿಂದ ಆತ್ಮನು ಅದ್ವಿತೀಯನಾಗಿರುತ್ತಾನೆ ಎಂದರೆ ತನಗೆರಡನೆಯದೆನಿಸಿಕೊಳ್ಳಬಲ್ಲದ್ದೇ ಇಲ್ಲದ ತತ್ವವಾಗಿರುತ್ತದೆ. ಎಚ್ಚರ, ಕನಸು ಇವುಗಳಲ್ಲಿ ಆತ್ಮನಿಗೆ ವಿಷಯವಾಗಿರುವಂತೆ ತೋರುವ ಅನಾತ್ಮವು ಕಾಣಿಸಿಕೊಂಡರೂ ಅವುಗಳು ಆತ್ಮ ಚೈತನ್ಯದಿಂದಲೇ ಪೂರ ವ್ಯಾಪ್ತವಾಗಿರುವುದರಿಂದ ಅವು ನಿಜವಾಗಿ ಆತ್ಮನೇ ಆಗಿರುತ್ತವೆ. ತನಿನಿದ್ರೆಯಲ್ಲಂತೂ ಆತ್ಮನು ತಾನೊಬ್ಬನೇ ಇರುತ್ತಾನೆ. ಆದ್ದರಿಂದ ಆತ್ಮನಿಗೆ ಎರಡೆಯದೆನಿಸುವ ತೋರಿಕೆಯೂ ಕೂಡ ಇಲ್ಲವೆಂದಂತೆ ಆಯಿತು. ಆತ್ಮನಲ್ಲಿ ಎಚ್ಚರ, ಕನಸುಗಳ ರೂಪದಲ್ಲಿ ಕಾಣುವ ತೋರಿಕೆಗಳೂ ನಿಜವಾಗಿ ಆತ್ಮನ ಸ್ವರೂಪವೇ ಎಂದಾಯಿತು. ಈ ದೃಷ್ಟಿಯಿಂದ ನೋಡಿದರೆ ಆತ್ಮನು ಸರ್ವಥಾ ಕೂಟಸ್ಥ, ಅದ್ವಿತೀಯ, ಶುದ್ಧ ಸಚ್ಚಿದಾನಂದ ಸ್ವರೂಪ ಎಂದು ಹೇಳಬೇಕು. ಈ ಅರ್ಥದಲ್ಲಿಯೇ ಆತ್ಮನನ್ನು ಬ್ರಹ್ಮವೆಂದು ವೇದಾಂತಿಗಳು ಕರೆಯುವುದು. ಇದು 6ನೆಯ ತೀರ್ಮಾನವು. ಆತ್ಮನು ವಾಂಗ್ಮನಗಳಿಗೆ ಅಗೋಚರನು. ಆತ್ಮನನ್ನು ಶುದ್ಧ ಸಚ್ಚಿದಾನಂದ ಸ್ವರೂಪನೆಂದು ಕರೆಯುವುದೂ ಒಂದು ಬಗೆಯ ವ್ಯವಹಾರವೇ ಆಗಿರುತ್ತದೆ. ನಿಜವಾಗಿ ನೋಡಿದರೆ ಆತ್ಮನ ಇರವೆಂಬುದು ಆತ್ಮನು ಇಲ್ಲವೆಂಬ ಅಭಿಪ್ರಾಯವನ್ನು ತಳ್ಳಿ ಹಾಕುವುದಕ್ಕೆ ಮಾತ್ರ ಹೇಳಿದ್ದು. ಆತ್ಮ ಇಲ್ಲ ಆತ್ಮ ಇರುವುದು ಅಷ್ಟೇ. ಇದರಂತೆಯೇ ಅರಿವೆಂಬುದು ಜಡರೂಪನೆಂಬುದನ್ನು ತಳ್ಳಿ ಹಾಕುವುದಕ್ಕೂ ಆನಂದವೆಂಬುದು ದುಃಖ ರೂಪನೆಂಬುದನ್ನು ತಳ್ಳಿ ಹಾಕುವುದಕ್ಕೂ ಹೇಳಿತು. ಅಧ್ಯಾರೋಪದೃಷ್ಟಿ ಅಷ್ಟೇ. ಆತ್ಮನನ್ನು ಇಂಥವನು ಅಂಥವನು ಎಂದು ಯಾವ ರೀತಿಯಿಂದಲೂ ವರ್ಣಿಸುವುದಕ್ಕೆ ಆಗುವುದಿಲ್ಲ. ಯಾವ ಮಾತಿನಿಂದ ಹೇಳುವುದಕ್ಕೂ ಯಾವ ಪ್ರತ್ಯಯದಿಂದ ಅರಿಯುವುದಕ್ಕೂ ಬಾರದೇ ಇರುವ ಸ್ವರೂಪವಾಗಿರುವುದೇ ಆತ್ಮನ ಪರಮಾರ್ಥ ಸ್ವರೂಪವು. ತೈತ್ರಿಯ 2:9. ಇಂಥವನು ಇಂಥವನಲ್ಲ ಎಂಬ ಯಾವ ಶಬ್ದವೇ ಆಗಲಿ ಅವನ ಸ್ವರೂಪವನ್ನು ದೂರದಿಂದ ಸೂಚಿಸುವುದಕ್ಕೆ ಉಪಯೋಗಿಸುವ ಒಂದಾನೊಂದು ಕ್ರಿಯೆ ಹೊರತು ನೇರಾಗಿ ತಾನೇ ಅವನನ್ನು ಮುಟ್ಟಿ ತಿಳಿಸಲು ಸಮರ್ಥವಲ್ಲ. ಹೀಗೆಂಬುದನ್ನು ಅನುಭವದ ಸಹಾಯದಿಂದ ಯಾವನು ನಿಸ್ಸಂದಿಗ್ಧವಾಗಿ ಅರಿತುಕೊಳ್ಳುವನೋ ಅವನೇ ಜ್ಞಾನಿಯೋ ಕೃತಕೃತ್ಯನು. ಹೀಗೆಂಬುದು 7ನೆಯ ಕಟ್ಟಕಡೆಯ ಇಲ್ಲಿ ನಾವು ಪಟ್ಟಿ ಹಾಕಿದಂತೆ ಅತಿ ಸಂಕ್ಷಿಪ್ತವಾಗಿ ಹೇಳಿರುವ ತೀರ್ಮಾನಗಳನ್ನು ಮನಗಾಣಬೇಕಾದರೆ ಅರಿವು, ಇರುವು, ಆನಂದ ಈ ಮೂರು ದೃಷ್ಟಿಯಿಂದಲೂ ಅವಸ್ಥೆಗಳನ್ನು ಇನ್ನೂ ವಿಸ್ತಾರವಾಗಿ ಮತ್ತೊಮ್ಮೆ ವಿಚಾರ ಮಾಡಬೇಕಾಗುತ್ತದೆ. ಈ ಕೆಲಸಕ್ಕೆ ಮುಂದಿನ ಪ್ರಕಾಶಗಳಲ್ಲಿ ಕೈ ಹಾಕುವೆವು. ಅಯ್ಯ, ಈ ಹುಟ್ಟುವ ಪ್ರಾಣಿಗಳೆಲ್ಲವೂ ಸತ್ಯಂಬ ಕಾಲದಿಂದ ಬಂದಿವೆ. ಸದಾಯುಧನಾಹ ಸತ್ಪ್ರತಿಷ್ಠಾ. ಅದೇ ಹುಟ್ಟುವಲ್ಲ ಮುಂದಕ್ಕಾಯ್ತು. ಸದಾ ಸತ್ಪ್ರತಿಷ್ಠಾ. ಸೌಮ್ಯ ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ. ಸನ್ಮೂಲ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾ ಸತ್ಪ್ರತಿಷ್ಠಾ. ನಂಬರ್ ತಪ್ಪಾಗಿದೆ. 6, 8, 4 ಹೋಗ್ಬೇಕು. 6, 2, 1 ಆಗಿದೆ. 6, 8, 4.
6 8 6 8 4 ತಪ್ಪು ತಗೊಂಡಿದ್ಯಾ ಸರಿ ಇದೆಯಾ? ಆತ್ಮನೇ ನಿಜವಾದ ಇರುವೋ ಏನು ಮಾತಾಡ್ತಾನೆ ಇಲ್ಲ, ಅಕ್ಷರ ಅಂದ್ರು ಏನು ಹೇಳ್ತಾನೆ ಇಲ್ಲ. ಇಲ್ಲಪ್ಪ, ಎಲ್ಲ ಓದ್ತಾ ಇದ್ರಿ, ಎಲ್ರು ಮಾತಾಡಿದ್ರೆ ಯಾರ ಕೇಳಿದವರು ಬರ್ಬೇಕಲ್ಲ. ಅಲ್ಲಿ ಹಿಂದಿನ ವಾಕ್ಯದಲ್ಲಿ ಅದ್ವಿತೀಯ ಪದವನ್ನ ಮೂರಲ್ಲ ಅಂತ ಹೇಳಕ್ಕೋಸ್ಕರ ಅಪವಾದವಾಗಿ ಬಳಸಿದ್ರು. ಸದ್ರೂಪ, ಚಿದ್ರೂಪ, ಆನಂದ ರೂಪ ಇದು ಮೂರಲ್ಲ, ಅದ್ವಿತೀಯ ಅನ್ನೋ ಪದದಿಂದ ಮೂರು ಬೇರೆ ಅಲ್ಲ, ಒಂದೇ ಸ್ವರೂಪ ಅಂತ ಹೇಳಿದ್ರು. ಅದ್ವಿತೀಯ ಪದವೇ ಸಂಖ್ಯಾ ಸಾಪೇಕ್ಷದಿಂದ ಬರಬಾರದು ಅನ್ನೋಕ್ಕೋಸ್ಕರ ಅದರಲ್ಲಿ ಪರಿಚ್ಛೇದವಿಲ್ಲ, ಎರಡನೇದು ಇನ್ನೊಂದು ಇಲ್ದೇ ಇರೋ ಒಂದು ಅಂತ ಹೇಳೋ ಅದ್ವಿತೀಯ. ಯಾವಾಗ ಪರಿಚ್ಛೇದವಿಲ್ಲ ಅನ್ನೋ ಅರ್ಥವನ್ನು ಅದ್ವಿತೀಯ ತೆಗೆದ್ರು, ಅದಕ್ಕೆ ಬ್ರಹ್ಮ ಅಂತ ಹೇಳಿ ಆತ್ಮ ಶಬ್ದಕ್ಕೆ ಅದನ್ನು ತೆಗೆದ್ರು. ಹೀಗೆ ಒಂದು ಪದಗಳು ಮತ್ತೊಂದು ತಪ್ಪು ಕಲ್ಪನೆಗಳನ್ನು ಕಳೆಯೋದಕ್ಕೋಸ್ಕರ ಬಳಸ್ತಾ ಇದ್ದೀವಿ. ಆದ್ರಿಂದ ಸದ್ರೂಪ ಅಂತಂದ್ರೆ ಇಲ್ಲ ಅನ್ನೋ ರೂಪ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು ಇದೇನು ಒಂದು ಸ್ವರೂಪ ಇದೆ ಅಂತ ಅರ್ಥ ಅಲ್ಲ ಅಂತ ನಿಷೇಧಾರ್ಥ. ಹಾಗೆ ಚಿದ್ರೂಪದಲ್ಲೂ ಅಚೇತ ಅನ್ನೋದಲ್ಲ ಅನ್ನೋದು ಅಷ್ಟೇ ಅರ್ಥವೇ ಇಟ್ಕೋಬೇಕು. ಒಂದು ಚೈತನ್ಯ ಅನ್ನೋ ಒಂದು ಗುಣಾತ್ಮಕವಾದ ಸ್ವರೂಪ ಇದೆ ಅಂತ ಹೇಳಕ್ ಪದ ಬಂದಿಲ್ಲ. ಹಾಗೆ ಆನಂದ ಅಂದ್ರೆ ಯಾವ ದುಃಖಗಳು ಅದರಲ್ಲಿ ಇಲ್ಲ ಅಂತ ಅಷ್ಟೇ ಅರ್ಥವೇ ಹೊರತು ಒಂದು ಸುಖವಾದ ಭಾವರೂಪ ಅಲ್ಲ ಅಂತ. ಹೀಗೆ ಹೇಳಿದ್ರು ಕೆಲವು ತೊಂದರೆ ಬರುತ್ತೆ. ಭಾವರೂಪ ಇಲ್ಲ ಅಂದ್ಕೊಳ್ಳೆ ಶೂನ್ಯ ಅಂತ ಹೋಗ್ತಾನೆ ಅವನು. ಎಲ್ಲಾ ಪದಗಳು ಒಂದು ತಪ್ಪರ್ಥವನ್ನು ಕಳೆದರೂ ಮತ್ತೊಂದು ತಪ್ಪರ್ಥವನ್ನು ಹುಟ್ಟು ಹಾಕುತ್ತವೆ ಎನ್ನುವುದೇ ಈ ಪ್ಯಾರಾದಲ್ಲಿ ಬಹಳ ಮುಖ್ಯವಾದದ್ದು. ಈಗ ಪುನಃ ಒಂದೊಂದನ್ನು ಬಿಡಿಸಿ ಬಿಡಿಸಿ ಮೂರು ಅವಸ್ಥೆಗಳನ್ನ, ಒಂದೊಂದಕ್ಕೂ ಸದ್ರೂಪಕ್ಕೂ ಮೂರವಸ್ಥೆ, ಚಿದ್ರೂಪಕ್ಕೂ ಮೂರವಸ್ಥೆ, ಆನಂದ ರೂಪಕ್ಕೂ ಮೂರವಸ್ಥೆ ಇಟ್ಕೊಂಡು ಮೂರವಸ್ಥೆಗಳ ಒಳಗಿನ ಅವಸ್ಥೆಯ ಸಾಕ್ಷಿಯ ಮೂರರ ಇರವಿನ ಚರ್ಚೆ. ಸಾಕ್ಷಿಯ ಇರುವ ಹೇಗೆ, ಅವಸ್ಥೆಗಳ ಇರುವ ಹೇಗೆ, ಅವಸ್ಥೆ ಒಳಗು ತೋರುವಂತಹ ದೇಶ, ಕಾಲ, ವಸ್ತುಗಳು, ಜನರು, ಅವುಗಳ ಇರುವ ಹೇಗೆ ಹೇಗೆ ತಿಳ್ಕೊಂಡಿದ್ದಾರೆ, ಅದರ ಬಗ್ಗೆ ಏನ್ ತೀರ್ಮಾನ ಕೊಡಬೇಕು ಅಂತ ಹೇಳಿ ನಿಧಾನವಾಗಿ ಮಂದಾಧಿಕಾರಿಗಳಿಗೋಸ್ಕರ ಕೆಳಗಿಳಿದ್ರು ಗುರುಗಳು. ಮೊದಲು ನೇರವಾಗಿ ಅನುಭವ ನಿರ್ದೇಶ ಮಾಡ್ತಾ ಇದ್ದವರು ಇರವಿನ ಪರಮಾರ್ಥ ಅಂದ್ರೆ ಆ ಇರವು ಎಚ್ಚರ ಕನಸು ನಿದ್ರೆಗಳಲ್ಲಿ ಯಾವುದಕ್ಕೆ ಇರವು ಇದೆ ಅಂತ ಹೇಳೋಕ್ಕೋಸ್ಕರ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಛಾಂದೋಗ್ಯದ ವಾಕ್ಯ ತಗೊಂಡ್ರು. ಸನ್ಮೂಲ ಸೌಮ್ಯ ಇಮಾ ಸರ್ವಾತ್ಮಜ ಸದಾಯಿತನಾ ಸತ್ಪ್ರತಿಷ್ಠಾ ಅಂತ ಪ್ರಧಾನ ವಾಕ್ಯ. ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಆತ್ಮ ಅನಾತ್ಮ. ಆತ್ಮ ಅನಾತ್ಮ. ನಮ್ಮಗಳ ಆತ್ಮನು ಬರಿಯ ಇರುವಿನ ರೂಪದವನು, ಬರಿಯ ಅರಿವಿನ ರೂಪದವನು. ಬರಿಯ ಆನಂದ ರೂಪದವನು. ಇರವು, ಅರಿವು, ಆನಂದ ಇವು ಒಂದೇ, ಮೂರಲ್ಲ. ಈ ಸಚ್ಚಿದಾನಂದ ಸ್ವರೂಪನಾದ ನಮ್ಮ ಆತ್ಮನೇ ಎಲ್ಲದರ ಪರಮಾರ್ಥವು. ಆದ್ದರಿಂದ ಇವನು ಅದ್ವಿತೀಯ. ನಮ್ಮ ಗುರುಗಳೇ ಅವರು ಸಚ್ಚಿದಾನಂದ ಸ್ವರೂಪನಾದವನೇ ನಮ್ಮ ಗುರುಗಳು. ಈ ಸಚ್ಚಿದಾನಂದ ಸ್ವರೂಪನಾದ ನಮ್ಮ ಆತ್ಮನೇ ಎಲ್ಲದರ ಪರಮಾರ್ಥವು. ಆದ್ದರಿಂದ ಇವನು ಅದ್ವಿತೀಯ ಸಚ್ಚಿದಾನಂದ ರೂಪದವನಾಗಿರುತ್ತಾನೆ ಎಂಬ ವೇದಾಂತ ಸಿದ್ಧಾಂತವನ್ನು ಸಂಕ್ಷೇಪವಾಗಿ ತಿಳಿಸಿದ್ದಾಗಿದೆ. ಈ ಸಿದ್ಧಾಂತದಲ್ಲಿ ನಮಗೆ ಅನೇಕ ಸಂಶಯಗಳುಂಟಾಗುತ್ತವೆ. ಉದಾಹರಣೆಗೆ, ಇರವೇ ಅರಿವು ಆನಂದವೂ ಆಗಿರುವುದೆಂಬುದು ಹೇಗೆ? ಇನ್ನೇತಕ್ಕೂ ಸಂಬಂಧಪಟ್ಟದ ಬರಿಯ ಇರುವು ಎಂಬುದನ್ನು ಹೇಗೆ ಮನಸ್ಸಿಗೆ ತಂದುಕೊಳ್ಳುವುದು? ನಮ್ಮೆದುರಿಗೆಯೇ ಬೇರೆ ಬೇರೆಯ ವಸ್ತುಗಳಿರುವಾಗ ಇರುವಿನ, ಅರಿವಿನ ಮತ್ತು ಆನಂದದ ಸ್ವರೂಪದ ಆತ್ಮನೊಬ್ಬನೇ ಪರಮಾರ್ಥವೆಂದು ನಾವು ಹೇಗೆ ನಂಬುವುದು? ಇವೇ ಮುಂತಾದ ಸಂಶಯಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಮತ್ತೂ ವಿಸ್ತಾರವಾಗಿ ವಿಚಾರವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಈ ಪ್ರಕಾಶದಲ್ಲಿ ಇರವಿನ ದೃಷ್ಟಿಯಿಂದ ಪರಮಾರ್ಥವನ್ನು ನಿರ್ಧರಿಸಿ ಮಿಕ್ಕ ವಿಷಯಗಳನ್ನು ಮುಂದಿನ ಪ್ರಕಾಶಗಳಲ್ಲಿ ವಿಚಾರಕ್ಕೆ ತೆಗೆದುಕೊಳ್ಳುವೆವು. ಈ ಗ್ರಂಥದಲ್ಲಿ ಇನ್ನು ಮುಂದೆ ನಾವು ಆತ್ಮ ಅನಾತ್ಮ ಎಂಬ ಎರಡು ಮಾತುಗಳನ್ನು ಆಗಾಗ್ಗೆ ಉಪಯೋಗಿಸುವೆವು. ಆತ್ಮನೆಂದರೆ ಈವರೆಗೆ ನಾವು ತೋರಿಸಿಕೊಟ್ಟಿರುವ ಅವಸ್ಥಾತ್ರಯಕ್ಕೂ ಸಾಕ್ಷಿಯಾಗಿರುವ ನಮ್ಮ ಸ್ವರೂಪವು. ಅನಾತ್ಮವೆಂದರೆ ಆತ್ಮನಲ್ಲದ್ದು, ಅವಸ್ಥೆಯಲ್ಲಿ ತೋರುವ ಪ್ರಪಂಚ, ಅವಸ್ಥೆ
ಅವಸ್ಥೆಯಲ್ಲಿ ತೋರುವ ಪ್ರಪಂಚ ಅಥವಾ ಆ ಪ್ರಪಂಚದಲ್ಲಿ ತೋರುವ ಬೇರೆ ಬೇರೆಯ ಪದಾರ್ಥಗಳು, ಅವುಗಳ ಧರ್ಮಗಳು, ಸಂಬಂಧಗಳು ಇವೆಲ್ಲವನ್ನು ಅನಾತ್ಮ ಎಂಬ ಮಾತಿನಲ್ಲಿ ಸೇರಿಸಿಕೊಂಡಿರುತ್ತದೆ. ಈ ಎರಡು ಪಾರಿಭಾಷಿಕ ಶಬ್ದಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮುಂದಿನ ವಿಚಾರಕ್ಕೆ ಬಹಳ ಉಪಯೋಗವಾಗುತ್ತದೆ. ಆತ್ಮ ಎಂಬ ಶಬ್ದಕ್ಕೆ ನಾನು ಎಂದರ್ಥ. ಆದ್ದರಿಂದ ಮನುಷ್ಯನು ಯಾವುದನ್ನು ತನ್ನ ಸ್ವರೂಪವೆಂದು ಭಾವಿಸಿಕೊಳ್ಳುತ್ತಾನೋ ಅದೆಲ್ಲವೂ ಒಂದು ರೀತಿಯಿಂದ ಆತ್ಮನೇ ಆಗಿರುತ್ತದೆ. ಉದಾಹರಣೆಗೆ, ನಾನು ಗಟ್ಟಿಯಾಗಿದ್ದೇನೆ, ಬಲವಾಗಿದ್ದೇನೆ ಅಥವಾ ರೋಗಿಯಾಗಿದ್ದೇನೆ, ಕೃಶನಾಗಿದ್ದೇನೆ ಎಂದು ಹೇಳುವಾಗ ದೇಹದವರೆಗಿರುವುದನ್ನು ನಾನು ಎಂದು ಬಳಸುತ್ತೇನೆ. ಈ ಆತ್ಮನಿಗೆ ಶಾರೀರಾತ್ಮನೆಂದು ಹೆಸರು. ನಾನು ನೋಡುತ್ತೇನೆ, ಆಮೇಲೆ ಓದಿ. ನಾನು ನೋಡುತ್ತೇನೆ, ಕೇಳುತ್ತೇನೆ, ಕಲ್ಪಿಸುತ್ತೇನೆ, ಅರಿಯುತ್ತೇನೆ, ನಾನು ಬದುಕಿರುತ್ತೇನೆ, ನನಗೆ ಆಯಸ್ಸು ಬಹಳ ಸ್ವಲ್ಪವಿದೆ ಎಂದು ಮುಂತಾಗಿ ಹೇಳುವಾಗ ಪ್ರಾಣದವರೆಗೂ ನಾನು ಎಂದು ಭಾವಿಸಿರುತ್ತೇನೆ. ಈ ಆತ್ಮನಿಗೆ ಜೀವಾತ್ಮನೆಂದು ಹೆಸರು. ಇದರಂತೆಯೇ ಇದು ನನಗೆ ತಿಳಿಯಿತು, ಇದು ನನಗೆ ತಿಳಿಯದು ಎನ್ನುವಾಗ ಬುದ್ಧಿಯವರೆಗೆ ಇರುವುದನ್ನು ನಮ್ಮ ಆತ್ಮನೆಂದು ತಿಳಿದುಕೊಂಡಿರುತ್ತೇವೆ. ಈ ಆತ್ಮನಿಗೆ ವಿಜ್ಞಾನಾತ್ಮ ಎಂದು ಹೆಸರು. ನಾನು ದುಃಖಿಯು ಎನ್ನುವಾಗ ಅಹಂಕಾರದವರೆಗೆ ಇರುವುದನ್ನು ಆತ್ಮನೆಂದು ಭಾವಿಸುತ್ತೇವೆ. ಈ ಆತ್ಮನಿಗೆ ಭೋಕ್ತಾತ್ಮನೆಂದು ಹೆಸರು. ಆದರೆ ನಾನು ಎಚ್ಚರದ ಅವಸ್ಥೆಯನ್ನೇ ನೋಡುತ್ತಿರುವೆನು, ಇಡೀ ಅವಸ್ಥೆಯೇ ನನಗೆ ವಿಷಯವಾಗಿರುತ್ತದೆ ಎನ್ನುವಾಗ ಈವರೆಗೆ ಹೇಳಿದ ಯಾವ ಆತ್ಮನೂ ವಿವಕ್ಷಿತವಾಗಿರುವುದಿಲ್ಲ. ಹಿಂದೆ ನಾವು ಸಂಕ್ಷೇಪ ರೀತಿಯಿಂದ ವರ್ಣಿಸಿರುವ ಸಾಕ್ಷಿ ಸ್ವರೂಪವನ್ನೇ ಇಲ್ಲಿ ಆತ್ಮನೆಂದು ಕರೆಯುತ್ತೇವೆ. ಹೀಗೆ ಆತ್ಮನೆಂಬ ಶಬ್ದಕ್ಕೆ ಸಂದರ್ಭಾನುಸಾರವಾಗಿ ಬೇರೆ ಬೇರೆಯ ಅರ್ಥಗಳು ಆಗುವುದರಿಂದ ನಾವು ಈ ಶಬ್ದವನ್ನು ಯಾವ ಅರ್ಥದಲ್ಲಿ ಉಪಯೋಗಿಸುವೆ ಎಂಬುದನ್ನು ಮೊಟ್ಟಮೊದಲೇ ಹೇಳಿಟ್ಟಿರುವುದು ಒಳ್ಳೆಯದು. ಇಡೀ ಅವಸ್ಥೆಯನ್ನು ನೋಡುತ್ತಿರುವ ನಮ್ಮ ಸ್ವರೂಪವನ್ನೇ ನಾವು ಇಲ್ಲಿ ಆತ್ಮನೆಂದು ಕರೆಯುತ್ತೇವೆ. ಈ ಆತ್ಮನನ್ನೇ ನಾವು ಇರುವು, ಅರಿವು, ಆನಂದ ಎಂದು ಹೇಳಿರುವುದು. ವಾಚಕರು ಈ ವಿಷಯವನ್ನು ಮರೆಯದೆ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ಮುಂದಿನ ಗ್ರಂಥವನ್ನು ವಿಮರ್ಶೆ ಮಾಡಬೇಕು. ಏಕೆಂದರೆ ವೇದಾಂತಕ್ಕೆ ವಿಷಯವಾಗಿರುವ ಆತ್ಮನೆಂದರೆ ಯಾವನೆಂಬುದನ್ನು ಮನದಂದುಕೊಳ್ಳದೆ ಇರುವವರಿಗೆ ಈ ವಿಚಾರದಲ್ಲಿ ಯಾವ ಸ್ವಾರಸ್ಯವೂ ಕಾಣಬರಲಾರದು. ಟೈಮ್ ಆಯ್ತು. ಸಾಕ ಗುರುಗಳೇ?